ಮೊಬೈಲ್ ತೊಗೊಳ್ಳೋದು ಮಾಡ್ಕೊಳ್ಳೋದು ಜನಕ್ಕೆ ತಿಳಿಸೋದು ಅಲ್ಲಿ ಸಮಸ್ಯೆಗಳು ಹೇಳುವಂಥ ಪ್ರಯತ್ನ ಮಾಡೋದು ಮಾಡುವಂಥ ಒಂದು ಸಾಹಸ ಮಾಡಿ ಇವತ್ತು ಯೂಟ್ಯೂಬ್ ಅನ್ನೋಂಥ ಒಂದು ಡಿಜಿಟಲ್ ಮೀಡಿಯಾ ಒಂದು ಹೊಸ ಕ್ರಾಂತಿಯನ್ನು ತಂದುಬಿಟ್ಟದೆ ಇಂಡಿಯಾದಲ್ಲಿ. ಯಾಕಪ್ಪ ಅಂತಂದರೆ ಇನ್ನು ಬದಲಾವಣೆ ಆಗುವಂಥದ್ದಿಲ್ಲ. ಇವು ದೊಡ್ಡ ಪ್ರಮಾಣದ ಬಂಡವಾಳ ಹೂಡಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಯಾರೋ ಒಂದು 10-20 ಜನ ಹೂಡ್ತಾರೆ ಕಾರ್ಪೊರೇಟ್ಗಳು. ಇವತ್ತು ನೋಡಿರಿ, ಈ ಒಂದು ಕಾರ್ಪೊರೇಟ್ ಕೈಯಲ್ಲೇ ಮುಖ್ಯ NDTV ಆಗಿರ್ಬೋದು, ಟೈಮ್ಸ್ ಇರ್ಬೋದು, ಅದೇ ಕಾಲಕ್ಕೆ ಇವತ್ತು ಅನೇಕ ಎಲ್ಲ ದೊಡ್ಡ ಚಾನಲ್ಗಳು ಇವೆಲ್ಲವೂ ಇವತ್ತು ಕಾರ್ಪೊರೇಟ್ ಕೈಯಲ್ಲಿ ಅವ್ರು ಹೇಳಿದಂಗೆ ಕೇಳುವಂಥ ವಾತಾವರಣದ. ಅಲ್ಲಿ ಯಾರೋ ಆ್ಯಂಕರ್ ಆಗಿರ್ಬೋದು, ಮತ್ತವರಾಗಿರ್ಬೋದು ಸತ್ಯವನ್ನು ಹೇಳೋ ಕೆಲಸ ಮಾಡುವಾಗಿಲ್ಲ. ಇವತ್ತು ಮಾಡಿದ್ರೆ ನಮ್ಮ ಮನೆಗೆ ಹೋಗುವಂಥ ಪ್ರಸಂಗ. ಅಂಥ ಮನೆಗೆ ಬಂದಂಥ ಅನೇಕ ಆ್ಯಂಕರ್ಗಳು, ಅನೇಕ ವಿಚಾರವಾದಿಗಳು ಇವು ಸಣ್ಣ ಸಣ್ಣ ಯೂಟ್ಯೂಬ್ಗಳನ್ನು ತೆಗೆದು ಮಾಡ್ತಾ ಇದ್ದಾರೆ. Satya.com ಅಂತೇಳಿ ಪುಣ್ಯ ಪ್ರಸನ್ನ ವಾಜಪೇಯಿಯಿಂದ ಒಂದು ಪುಣ್ಯ ಪ್ರಸನ್ನ ಅವ್ರದ್ದೊಂದು ಇದು ಮಾಡ್ತಾಯಿದ್ದಾರೆ, ಚಾನಲ್ ಮಾಡ್ಕೊಂಡಿದ್ದಾರೆ. ದಿನಕ್ಕೆ 1-2 ಮಾಡ್ತಾರೆ. ಅದೇ ಕಾಲಕ್ಕೆ ಇನ್ನೂ ಅನೇಕರು ಬರ್ತಾ ಇದ್ದಾರೆ. ಹೀಗಾಗಿ ನಾವು ಈ ಸಂದರ್ಭದಲ್ಲೇ ವಿಚಾರ ಮಾಡುವಂಥದ್ದು ಏನಂದರೆ, ಯೂಟ್ಯೂಬರ್ಸ್ನಿಂದಾಗೆ ಇವತ್ತು ಈ ದೇಶದಲ್ಲೇ ಸತ್ಯಗಳು ಎಷ್ಟು ಹೊರಗೆ ಬರ್ತಾ ಇದ್ದಾವಂತ. ಅದರಲ್ಲೂ ಮುಖ್ಯವಾಗಿ NDTVಯಲ್ಲಿ ಕೆಲಸ ಮಾಡಿದಂಥ ಅನೇಕರು ಇವತ್ತು ಹೊರಗೆ ಬಂದ ಯೂಟ್ಯೂಬ್ಗಳನ್ನ ನಡೆಸ್ತಾ ಇದ್ದಾರೆ. ಆ ಯೂಟ್ಯೂಬ್ಗಳಿಂದಾಗೆ ಇವತ್ತು ಅನೇಕ ಸತ್ಯಗಳು ಹೊರಗೆ ಬರ್ತಾ ಇದ್ದಾವೆ. ಸೆಂಟ್ರಲ್ ಗೌರ್ಮೆಂಟದಾಗಿರ್ಬೋದು, ಸ್ಟೇಟ್ ಗೌರ್ಮೆಂಟದಾಗಿರ್ಬೋದು, ಯಾರದೇ ಆಗಿರ್ಬೋದು, ಅವೆಲ್ಲ ಹೊರಗೆ ಬರ್ತಾ ಇದ್ದಾವೆ. ಪುಣ್ಯ ಪ್ರಸನ್ನ ವಾಜಪೇಯಿ ಅವರಿಂದ ಎಷ್ಟೆಷ್ಟು ವಿಷಯಗಳು, ರಾಷ್ಟ್ರ ಮಟ್ಟದ ವಿಷಯಗಳು ನಮಗೆ ಇವತ್ತು ಗೊತ್ತೂ ಇರಲಿಲ್ಲ. ಅಂಥವುಗಳನ್ನು ಸಮೀಪದಲ್ಲಿ ಇದ್ಕೊಂಡು ನೋಡಿ ನಮಗೆ ತಿಳಿಸ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇನ್ನೊಬ್ಬರು ಬರ್ತಾ ಇದ್ದಾರೆ, ಅವರು ಸಹಿತ ಭಾಳ ಒಳ್ಳೆಯ ಕೆಲಸಗಳು ಮಾಡ್ತಾರೆ. ಅವ್ರ ಹೆಸರು ನನಗೆ ಬರ್ತಾ ಇಲ್ಲ ನಿಮಗೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ವರ್ಕ್ ಮಾಡಿದ್ದಾರೆ ಅವರು ಯೂಟ್ಯೂಬ್ದಲ್ಲ. ಇವತ್ತು ಮಿಲಿಯನ್ಸ್ ಟುಗೆದರ್ ವ್ಯೂಸ್ ಬರ್ತಾ ಇದ್ದಾರೆ.